ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಕೊಟ್ಟ ಉತ್ತರವೊಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು. ನಿಮಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯ ಬಣದವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಮಾತಾಡ್ತಿದ್ದಾರೆ. ಕೆಲವರು ಬಹಳ ಓಕಲ್ಲಾಗಿ, ಕೆಲವರು ಒಳಗಿಂದೊಳಗೆ. ಅರ್ಥಾತ್ ಡಿ ಕೆ ಶಿವಕುಮಾರ್ ಅವರ ಆ ಸ್ಥಾನದಿಂದ ಇಳಿದು ಆ ಸ್ಥಾನಕ್ಕೆ ಹೊಸಬರೊಬ್ಬರು ಬರಬೇಕು ಅನ್ನೋ ಪ್ರಯತ್ನ ಅವರು. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಿಗೆ ಬಂದಾಗ, ಇತ್ತೀಚೆಗೆ ಒಡಿಸ್ಸಾದಲ್ಲಿ ಬದಲಾಯಿಸಿದ್ವಿ, ಹಿಂದುಳಿದ ವರ್ಗದವರನ್ನೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ಉಳಿದ ರಾಜ್ಯಗಳಲ್ಲೂ ಆದಷ್ಟು ಬೇಗ ಬದಲಾವಣೆಗಳಾಗ್ತವೆ ಅನ್ನೋ ಥರ ಮಾತಾಡೋದು. ಒಡಿಸ್ಸಾದ ವಿಷಯ ಮಾತಾಡಿ, ಒಡಿಸ್ಸಾದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ದೀವಿ, ಹಿಂದುಳಿದ ವರ್ಗದವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ, ಉಳಿದ ರಾಜ್ಯದಲ್ಲೂ ಕೆಲವೇ ದಿನಗಳಲ್ಲಿ ಬದಲಾವಣೆ, ಒಂದೊಂದು ರಾಜ್ಯಗಳಲ್ಲಿ ಬದಲಾವಣೆ ಮಾಡ್ತಿದ್ದೇವೆ, 8 ದಿನಗಳಲ್ಲಿ ಎಲ್ಲ ಬದಲಾವಣೆ ಮುಗಿಯುತ್ತೆ ಅಂತಂದ್ರು. ಏನದರ ಅರ್ಥ ಹಂಗಿದ್ರೆ? ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗುತ್ತಾ? ಎಐಸಿಸಿ ಅಧಿವೇಶನ ಉದಯಪುರ್ನಲ್ಲಿ ನಡೆದಾಗ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವ ನಿರ್ಣಯ ತೆಗೆದುಕೊಂಡಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಹತ್ರ 2 ಹುದ್ದೆಗಳಿದ್ದಾವೆ. ಒಂದು, ಅವರು ರಾಜ್ಯದ ಉಪಮುಖ್ಯಮಂತ್ರಿ, 2 ಪ್ರಮುಖ ಖಾತೆಗಳನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು. ಅದನ್ನ ಸರಿ ಮಾಡಲಾಗುತ್ತಾ? ಅದರ ಬಗ್ಗೆ ಹಿಂದೆ ಒಮ್ಮೆ ಪ್ರಶ್ನೆ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು 2 ಹುದ್ದೆ ಇಟ್ಕೊಂಡಿಲ್ವಾ ಅನ್ನುವ ಥರದ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವರು ಎತ್ತಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಬದಲಾವಣೆನ ಅನ್ನುವ ಚರ್ಚೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ತಾವು ಕೆಳಗಿಳಿಯೋದಾದ್ರೆ ನೇರವಾಗಿ ಮುಖ್ಯಮಂತ್ರಿ ಕುರ್ಚಿನೇ ಹತ್ತಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಾದ್ರೆ ಮುಖ್ಯಮಂತ್ರಿ ಕುರ್ಚಿ ಏರಬೇಕು. ಅಷ್ಟು ಮೀರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಅನಿವಾರ್ಯತೆ ಸೃಷ್ಟಿಯಾದ್ರೆ ತಮ್ಮವರೊಬ್ಬರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅಂತ. GC ಚಂದ್ರಶೇಖರ್ ಅಥವಾ ತಮ್ಮ ಸಹೋದರ ಡಿ ಕೆ ಸುರೇಶ್, ಇಬ್ಬರಲ್ಲೊಬ್ಬರನ್ನ ಅನಿವಾರ್ಯ ಸಂದರ್ಭದಲ್ಲಿ ಇಬ್ಬರಲ್ಲೊಬ್ಬರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, KN ರಾಜಣ್ಣ, ಸಿದ್ದರಾಮಯ್ಯನವರ ಆಪ್ತರು ತಮ್ಮ ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ ಸಂಘಟನೆಯ ಮೇಲೆ ಹಿಡ್ತಾ ಇಟ್ಕೋಬೇಕು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ತಮ್ಮವರಾಗಿರಬೇಕು ಅಂತ ಶರಣ್ ಪ್ರಕಾಶ್ ಪಾಟೀಲ್ರನ್ನು, ಈಶ್ವರ್ ಖಂಡ್ರೆ ಅವರನ್ನು, BK ಹರಿಪ್ರಸಾದ್ರನ್ನು ಅಧ್ಯಕ್ಷರನ್ನಾಗಿಸುವ ಆಲೋಚನೆಯಲ್ಲಿದ್ದಾರಂತೆ. ಈ ಮಧ್ಯೆ ಏಕಾಏಕಿ BK ಹರಿಪ್ರಸಾದ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯ ವರಿಷ್ಠರು ಯಾರೋ ಬರೋದಕ್ಕೆ ಹೇಳಿದ್ದಾರೆ ಅಂತ ಸುದ್ದಿ. ಖರ್ಗೆ ಅವರು ಏನು ಹೇಳಿದ್ರು? ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಏನಿತ್ತು ಕೇಳಿಸ್ಕೊಳ್ಳಿ. ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ, ಬಂದಿದ್ದೀವಿ. ಈಗ 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ.
ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ. ಕರ್ನಾಟಕದ ಏನು ಮಾಡಿದೆ, ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸನಾಗ ಮಾಡಿ ಮುಗಿಸ್ತೇವೆ. ನನಗೆ ಅದ್ರ ಬಗ್ಗೆ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನು ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ. ಯಾವ ರೀತಿ ನಮ್ಮ ರಾಜ್ಯದ ಏನು ಡಿಸಿಷನ್ ತೊಗೊತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಇಡೀ ಹೊಸ ನಮ್ಮ AICC ಕಚೇರಿ ಆದಮೇಲೆ AICCಯನ್ನು ರಿಷಫಲ್ ಮಾಡಬೇಕು ಅನ್ನೋದು ಭಾಳ ದಿವಸದಿಂದ ಚರ್ಚೆ ನಡೀತಾ ಇದೆ. ಅದು ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ. ಹರಿಯಾಣದಲ್ಲಿ ಸೋತಿದ್ದೇವೆ, ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ, ಡೆಲ್ಲಿಯಲ್ಲಿ ಸೋತಿದ್ದೇವೆ. ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು. ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.